ಶಾಂತಿ ಪ್ರಶಸ್ತಿ. ಆಯ್ತರ ಏನೇನದ ಅನ್ನೋದು ಹೇಳ್ತೀನಿ. ಇದು ಪೂರ್ಣ ಹೆಸರ ಅಂತಾರಾಷ್ಟ್ರೀಯ ಗಾಂಧಿ ಶಾಂತಿ ಅಂದರೆ ಬೇರೆ ಭಾರತೀಯರು ಬಿಟ್ಟು ಬೇರೆಯವರಿಗೂ ಕೊಡಬಹುದು, ಇಂಟರ್ನ್ಯಾಷನಲ್ ಅಂದ್ರೆ. ಇದರ ಪ್ರಾಯೋಜಕರು ಅಂದರೆ ಈ ಪ್ರಶಸ್ತಿಗೆ ರೊಕ್ಕ ಕೊಡೋರು ಯಾರಂದ್ರೆ ಭಾರತ ಸರ್ಕಾರ. ಇದು ಯಾರಿಗೆ ಕೊಡ್ತಾರೆ ಅಂದ್ರೆ ಗಾಂಧೀಜಿಯವರ ತತ್ವಗಳನ್ನು ಪ್ರತಿಪಾದಿಸಿದ ಜಗತ್ತಿನಾಗ ಯಾರೇ ಇದ್ದರೂ ಕೊಡ್ತಾರೆ. ಎಂದು ಚಾಲೂ ಮಾಡ್ಯಾರ ಇದು ಭಾಳ ಇಂಪಾರ್ಟೆಂಟ್. ಎಂದು ಅವತ್ತಗ ಗಾಂಧೀಜಿಗೆ ಎಷ್ಟನೇ ಜನ್ಮದಿನ, ಗಾಂಧೀಜಿಯವರು ಹುಟ್ಟಿದ್ದರೆ ಯಾವಾಗ 69 ಅಕ್ಟೋಬರ್ 2 ಗುಜರಾತಿನ ಬೇಕಾದ ಪಟ್ನಿ ಅದನ್ನು ಓಡ್ ಬರೀರಿ. ಗುಜರಾತಿನ ಪೋರಬಂದರ. ಎಷ್ಟು ರೊಕ್ಕ ಕೊಡ್ತಾರ? 1 ಕೋಟಿ ಅಥವಾ ಏನು ಹೇಳ್ಬೇಕು 10 ಮಿಲಿಯನ್. ಆದ್ರೆ ಮೊನ್ನೆ ಇತ್ತೀಚೆಗೆ ಫ್ರೀ ಕೋಚಿಂಗ್ ಕ್ಲಾಸಕ್ಕೆ ಎಕ್ಸಾಮ್ ನಡೆಸ್ತಾರಲ್ಲ SC ST ಡಿಪಾರ್ಟ್ಮೆಂಟ್, ಇದು ಕೇಳಿದ್ರೆ US ಡಾಲರ್ ಫಿಕ್ಸ್ ಇರ್ತದೆ, ನಮ್ಮ ರೊಕ್ಕ ಹೆಚ್ಚು ಕಡಿಮೆ ಆಗ್ತದೆ. ಅಮೇರಿಕನ್ ಡಾಲರ್ ಎಷ್ಟು ಕೊಡಬೇಕು? 1,50,000 ಅಂದ್ರೆ 1 ಕೋಟಿ ರೂಪಾಯಿ ರೊಕ್ಕ ಕೊಡ್ತಾರೆ ಅವನಿಗೆ, ಗೆದ್ದವನಿಗೆ. ಪ್ರಶಸ್ತಿ ಯಾರು ಕೊಡ್ತಾರ ಅಂದ್ರೆ ಭಾರತ ಸರ್ಕಾರ ಪ್ರತಿನಿಧಿಸುವವರು ಯಾರು ಅಂದ್ರೆ ರಾಷ್ಟ್ರಪತಿಗಳು ಹಂಚಿಕೆ ಮಾಡ್ತಾರೆ. ಎಲ್ಲಿ ಅಂದ್ರೆ ರಾಷ್ಟ್ರಪತಿ ಭವನ. ಯಾವ ಡೇಟಿಗೆ ಕೊಡ್ತಾರ? ಇದಕ್ಕೆ ಜಾತಿ ಜನಾಂಗ ಮತ ಲಿಂಗ ಏನೂ ಕೌಂಟ್ ಆಗಲ್ಲ. ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಡಿಸೈಡ್ ಮಾಡೋರು ಸಮಿತಿ ಅದ. ಪ್ರಶಸ್ತಿ ಆಯ್ಕೆ ಸಮಿತಿ ಒಂದನೇದವರು ಯಾರು? 2, ವಿರೋಧ ಪಕ್ಷದ ನಾಯಕರು 3, ಮುಖ್ಯ ನ್ಯಾಯಮೂರ್ತಿ 4 ಮತ್ತು 2 ಇತರೆ ಗಣ್ಯ ವ್ಯಕ್ತಿಗಳಿರ್ತಾರೆ. ಇಬ್ಬರದು ಅವಧಿ 10 ವರ್ಷ. ಈ ಮಂದಿ ಕೂಡಿ ಒಬ್ಬ ವ್ಯಕ್ತಿ ಹೆಸರು ಫೈನಲ್ ಮಾಡ್ತಾರೆ. ಅದು ಯಾರು? ಅವರಿಬ್ಬರು ಯಾರ ಗಣ್ಯ ವ್ಯಕ್ತಿಗಳು ಸಮಾಜದಾಗಿದ್ದವರು? ನಿಮಗೊಬ್ಬರಿಗೆ ಇನ್ನೊಬ್ಬರಿಗೆ ಇಬ್ಬರು. ಈ ಪ್ರಶಸ್ತಿ 1 ವರ್ಷ ಕೊಟ್ಟಿಲ್ಲರಪ್ಪ. ಯಾಕಂದ್ರೆ ಹಿಂಗೆ 2006ರಿಂದ ಎಲ್ಲಿ ತನ. ಒಂದು ವೇಳೆ ನಿಮಗೆ ಪ್ರಶಸ್ತಿ ಬೇಕು ಅಂದ್ರೆ ಹಿಂದೆ ನಿಮ್ಮದು 10 ವರ್ಷದ ಟ್ರ್ಯಾಕಿಂಗ್ ID ಚೆಕ್ ಮಾಡ್ತಾರೆ. ಎಲ್ಲಿ ಮೆಸೇಜ್ ಮಾಡಿದ್ರಿ, ಎಲ್ಲಿ ಯಾರಿಗೆ ಮಾತಾಡ್ರಿ, ಎಲ್ಲ ಸಾಧನೆ ಮಾಡಿದ್ದು ಎಷ್ಟು ವರ್ಷ. ಇವತ್ತೇ ಕೊಡಲ್ರಿ, 10 ವರ್ಷದ ಹಿಂದೆ ದೊಡ್ಡ ಸಾಧನೆ ಮಾಡಿದ ವ್ಯಕ್ತಿ ಆಗಿರ್ಬೇಕು ನೀವು. ಮೊದಲಿಗೆ ಪ್ರಶಸ್ತಿ ಕೊಟ್ಟಿದ್ದು ಜೂಲಿಯಸ್ ನೈರೇರೆ. ಹಾಗಾದರೆ ಇತ್ತೀಚೆಗೆ ಈ ಪ್ರಶಸ್ತಿ ಗೀತಾ ಪ್ರೆಸ್ ಅಂದ್ರೆ ಮೊನ್ನೆ ಮಹಾಕುಂಭ ಮೇಳದೊಳಗೆ ದಹನಕ್ಕೆ ಒಳಪಟ್ಟಿದ್ರಿ. ಇದು ಆ ಪುಸ್ತಕಾಲಯದ್ರಿ. ಇದು ಉತ್ತರ ಪ್ರದೇಶ ಭಾಳ ದೊಡ್ಡ ಪ್ರಮಾಣದ ಪ್ರಿಂಟಿಂಗ್ ಪ್ರೆಸ್. ಇದು ಒಂದು ಬರೀ ಪುಸ್ತಕ ಪ್ರಿಂಟ್ ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಏನು ಮತ್ತೇನೇನದ ನೋಡ್ರ. ಹಿಂಗೆ ಇಲ್ಲಿ ಯಾರ್ಯಾರಿಗೆ ಕೊಟ್ಟಾರ ಇಂಪಾರ್ಟೆಂಟ್ ಬರಲ್ಲ. ಇಲ್ಲಿ ಅವ್ರಿಗೆ ಯಾಕೆ ಕೊಟ್ಟರು, ಅವ್ರ ಸಾಧನೆ ಏನು ಅದು ನೆನಪಿಟ್ಕೊಳ್ಬೇಕು ನೀವು. ಇಲ್ಲದ ನೋಡಿ. ಜೂಲಿಯಸ್ ನೈರೇರೆ ಯಾವ ದೇಶದವ? ಆಯ್ತು ರೀ. ತಾಂಜೇನಿಯಾದ ರಾಜಧಾನಿ ಯಾವುದು? ಹಾಂ, ಅದಕ್ಕೆ ಗಿರಿ ಹಾಕಿ. ಶ್ರೀಲಂಕಾದ ಗಾಂಧಿ ಎನ್ನುತ್ತಾರೆ. ಬೇಕಾದಾಗ ಇಲ್ಲಿ ಬರ್ತೀನಿ ನೋಡಿ. ಇವರಿಗೆ ಏನೆಂದು ಕರೆಯುತ್ತಾರೆ? ಯಾಕಂದ್ರೆ ಗಾಂಧೀಜಿಯವರ ಆದರ್ಶಗಳನ್ನು ಇವರು ಹೊಂದ್ಯಾರ. ಇವರು ಶ್ರೀಲಂಕಾದಾಗ ಇದನ್ನು ಚಾಲೂ ಮಾಡ್ಯಾರ. ಏನದ ನೋಡಿ, ಶ್ರಮದಾನ ಚಳವಳಿ. ಗೆರ್ಹಾರ್ಡ್ ಫಿಷರ್ ಜರ್ಮನಿದವ ಇರಲಕ್ಕ. ರೋಗ ಯಾವುದು? ಕುಷ್ಠರೋಗ, ಪೋಲಿಯೋ ವಿರುದ್ಧ. ಕುಷ್ಠರೋಗಕ್ಕೆ ಕಾರಣ ಬ್ಯಾಕ್ಟೀರಿಯಾ, ಅದರ ಹೆಸರು ಲೆಪ್ರಿ. ಪೋಲಿಯೋ ರೋಗ ಎದರದಿಂದ ಬರ್ತದ? ವೈರಸ್. ಇಟ್ಟೇ ಹೇಳಿದ್ರೆ 2 PC ನೌಕರಿ ಹಾಕಿದ್ದು. ಭಾರತ ಪೋಲಿಯೋ ಮುಕ್ತ ರಾಷ್ಟ್ರ ಎಂದು ಘೋಷಣೆಯಾಗ್ಯದ ನೋಡಿ. ಹಂಗೆ ನೆನಪಿಟ್ಕೊಳ್ಳೋದಿಲ್ಲ. ಇಲ್ಲಿ ಏಟದ 7 ಅಂದ್ರೆ 14ರಲ್ಲಿ ಘೋಷಣೆ ಆಯಿತು. ಆಯ್ತರೆ. ಪೋಲಿಯೋ ಎದರದಿಂದ ಬರ್ತದ? ಕುಷ್ಠರೋಗ. ಕುಷ್ಠರೋಗ ಅಂದ್ರೆ 8 ತುತ್ತಿದ್ರೂ ಏನೂ ನೋವೇ ಆಗಲ್ಲ, ರಕ್ತ ಕಣ್ಣೀರು ಕಾಂತ. ರಾಮಕೃಷ್ಣ ಮಿಷನ್ ಇವರಿಗೂ ಸಿಕ್ಕದ. ಯಾವ ಸಂಸ್ಥೆ ಸಿಕ್ಕದ್ರಿ? ರಾಮಕೃಷ್ಣ ಮಿಷನ್ನ. ಎಂದು ಸ್ಥಾಪನೆ ಆಯಿತು? ಎಲ್ಲಿ ಸ್ಥಾಪನೆ ಆಗ್ಯದ? ಯಾರು ಸ್ಥಾಪನೆ ಮಾಡ್ಯಾರ? ಇಷ್ಟರಲ್ಲಿ ನೆನಪಿಡಿರಿ. ಇನ್ನು ಬಾಬಾ ಆಮ್ಟೆ ಇವರ ಮೊದಲ ಹೆಸರು ಮುರಳೀಧರ್ ದೇವದಾಸ್ ಆಮ್ಟೆ. ಇವರು ಕುಷ್ಠರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಾರ. ಇವರಿಗೆ ಭಾರತದ ಆಧುನಿಕ ಗಾಂಧಿ, ಆಧುನಿಕ ಭಾರತದ ಮಾಡರ್ನ್ ಗಾಂಧಿ ಅಂತಾರೆ ಇವರಿಗೆ. ಯಾರು ಇವರು? ಬಾಬಾ ಆಮ್ಟೆ. ತಿಳಿದ್ರೆ ಒಂದು ಹೋಮ್ವರ್ಕ್ ಕೊಡ್ತೀನಿ. ಇವ್ರದ್ದೊಂದು ಆಶ್ರಮ ಇತ್ತು ಏನ ಅದೇ ಮೋಸ ಹೋದ್. ನಾನು ಪುಣ್ಯಕ್ಕೆ ಪ್ರೈಸ್ ಕೊಡ್ತೀನಿ ಅಂತಿಲ್ಲ. ನಾ ಒಮ್ಮೆ ಹುತ್ತನ್ನ ಇಟ್ಟಂಗೆ ಚೆನ್ನಾಗಿ ನಮ್ಮ ಹುಡುಗರು ಇಲ್ಲದದು. ನಾ ಅಲ್ಲಿಗೆ ಮುಗಿದದ. ಇದು ಕೇಳ್ಬೇಕೇನು ಸಾವಕಾಶ ಚಾಲು ಮಾಡಿದ್ನಲ್ಲ ತಿನ್ರಿ. ಯಾವುದಕ್ಕೂ ನಾಳೆ ಹಿಡಿದು ಜರ ದೇವ್ರಿಗೆ ನಮಸ್ಕಾರ ಮಾಡಿ ಬರ್ತೀನಿ. ಹಾಂ, ಕೇಳಿ ಒಮ್ಮೆ ಪಡ್ಕೊಂಡು ಇದು ಹೇಳಿದವ್ರಿಗೆ 5,000 ಅಂದಿದ್ನಿ ಅಂದ್ರೆ ಅಂದಿನಿ. ಇದು ಎಲ್ಲಾದ್ರೆ ಇದು ಅಲ್ಲೇ ಬರೀಬೇಕಾಗಿತ್ತು. ಎಲ್ಲರ ಕಡೆ ನೋಡ್ಸಿ ಅದು ನಡೀತದೆ. ಇದೇನೋ ನೆಕ್ಸ್ಟ್ ಇವೇನು ಇದಕ್ಕೆ ಕಳಿಸ್ಬೇಡ, ಗ್ರೂಪಿಗೆ ನಡೀತದೆ. ನೆಲ್ಸನ್ ಮಂಡೇಲಾ ಇವರಿಗೆ ದಕ್ಷಿಣ ಆಫ್ರಿಕಾದ ಗಾಂಧಿ ಅಂತಾರ. ಏನಂತಾರೆ? ಇವರಿಗೆ 10 ವರ್ಷ ಜೈಲಿಗೆ ಹಾಕಿದ್ರು. ಇದರ ವಿರುದ್ಧ ಹೋರಾಟ ಮಾಡಿದರು. ಇವರ ಪುಸ್ತಕ ಲಾಂಗ್ ವಾಕ್ ಟು ಅಂತಾರಾಷ್ಟ್ರೀಯ ಮಂಡೇಲಾ ದಿನ ಎಂದು ಆಚರಣೆ ಮಾಡ್ತಾರೆ. ಈಗ ಪ್ರೈಸ್ ಇಲ್ಲ, ಸುಮ್ಮನೆ ಸರ್ಚ್ ಮಾಡಿ ಹೇಳಿ. ಇವರಿಗೆ 27 ವರ್ಷ ಜೈಲ್ನಾಗ ಇಟ್ಟಿದ್ರು ಅಂತ ಹೇಳಿನಿಲ್ಲ. ಆ ಜೈಲ್ನಾಗ ಇಟ್ಟಿದ್ರು. ಅದು ಒಂದು ದ್ವೀಪದಾಗ ಜೈಲಿತ್ತು. ಇದನ್ನು ಈಗ ವಿಶ್ವ ಯುನೆಸ್ಕೋ ಪರಂಪರಾ ಪಟ್ಟಿಗೆ ಸೇರಿರೋದು. ಯಾವ ದ್ವೀಪದ ಜೈಲಿನಲ್ಲಿ ಇಟ್ಟಿದ್ರು?
ಹೌದೇ ಸೆಲ್ಯುಲರ್ ಜೇಲ್ ನಮ್ಮಲ್ಲಿ ಹೇಳ್ತಾರೆ ಅವ್ರಿಗೆ. ಇವು ಹುಡುಗರು ತಮಗೆ ಏನು ಗೊತ್ತಿರ್ತೋ ಅವ್ರು ಹೇಳ್ತಾರೆ. ದಕ್ಷಿಣ ಆಫ್ರಿಕಾದಾಗ ರೀ ನೆಲ್ಸನ್ ಮಂಡೇಲಾ. ಹಾಂ ಎಸ್ ಯಾವುದಂದ್ರಿ? ಸ್ಪೆಲ್ಲಿಂಗ್ ಏನದ? ಬ್ಯಾರನ ಅಲ್ಲ, ಇದೆ ಅದನ್ನು ಕೊಟ್ಟಿನಿ. ಹಿಂಗೆ ಆಗ್ತದೆ ನಾವು ಅದು ಎಕ್ಸಾಮ್ದಾಗ ಕೇಳ್ಯಾರ ಅಂತ ಹೇಳಿ ಕೊಟ್ಟೀನಿ. SSC ಎಷ್ಟು ಚಂದ ನೋಡಿ. ಆಯ್ತು ರೀ. ನೆಕ್ಸ್ಟ್ ಇಲ್ಲೇ ಬರೀ ಯಾವ ದ್ವೀಪದ ಇದು? ರಾಬಿನ್ ದ್ವೀಪದಲ್ಲಿ ಬಂದ. ರಾಬಿನ್ ದ್ವೀಪದಲ್ಲಿ ಬಂದ ಈ ಜನ. ಹೌದು, ಗ್ರಾಮೀಣ ಬ್ಯಾಂಕ್ ಅಂತೇಳಿ ಬರ್ತಾವೆ. ಬಾಂಗ್ಲಾದೇಶ್ ಈಗ ಅವನೇ ಅಧ್ಯಕ್ಷ ಇವನಿಗೆ ಮಾಡ್ಯಾರ. ಯಾರು ಇವರು? ಮೊಹಮ್ಮದ್. ಇದು ಮೈಕ್ರೋ ಫೈನಾನ್ಸ್ ಕೊಡ್ತಾವೆ. ಇವ್ರಿಗೆ ನೋಬೆಲ್ ಶಾಂತಿನೂ ಸಿಕ್ಕಲ್ಲ. ಎಷ್ಟದಾಗ? 2006 ನೆನಪಿಟ್ಕೊಳ್ಳ. ಈಗ ಬಾಂಗ್ಲಾಕ್ಕೆ ಅವರೇ ಅದಾರ. ಜಾನ್ ಹ್ಯೂ ಇವರು ಯಾವ ದೇಶದಲ್ಲಿ? ಅದೇನು ಕೇಳಲ್ಲ ಅವನ ಬಗ್ಗೆ ಬರೀ ಆಚೆ ಓದ್ರಿ. ಇದು ಭಾಳ ಇಂಪಾರ್ಟೆಂಟ್. ಏನದಿದು? UK ಏನೇನದಂದ್ರೆ ಇಂಗ್ಲೆಂಡ್ ಅದ, ಸ್ಕಾಟ್ಲೆಂಡ್ ಅದ, ವೇಲ್ಸ್ ಅದ, ಪ್ಲಸ್ ಗ್ರೇಟ್ ಬ್ರಿಟನ್ ಏನೇನು ಒಳಗೊಂಡದ? ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್. ಇಟ್ಟು ಹೇಳು. ಇಂಗ್ಲೆಂಡ್, ಸ್ಕಾಟ್ಲೆಂಡ್, ವೇಲ್ಸ್. ಭಾರತೀಯ ವಿದ್ಯಾಭವನದ ಬಗ್ಗೆ ಭಾಳ ಎಕ್ಸಾಮ್ ಕೇಳ್ಯಾರ. 1938 ಪ್ಲೇಸ್ ಎಲ್ಲದ? ಸ್ಥಾಪಕರು ಬ್ರೇಕೆಟ್ದ ಕುಲಪತಿ. ಹಾಗಾಗಿ ಇವರು ಯಾವುದನ್ನು ರಾಜಕೀಯ ಜಾತಕ ಎಂದು ಕರೆದಾರ? ಭಾರತೀಯ KM ಮುನ್ಸಿಯವರಿಗೆ ಇಲ್ಲದಲ್ಲ ಕುಲಪತಿ. ಇಲ್ಲೊಂದು ವರ್ಡ್ ಬರ್ಕೊಂಡು, ಇಲ್ಲೊಂದು ವರ್ಡ್ ಸಂವಿಧಾನದ ಪೀಠಿಕೆಯನ್ನು ರಾಜಕೀಯದ ಜಾತಕ ಎಂದು ಕರೆದವರು KM ಮುನ್ಸಿ. ಸಂವಿಧಾನದ ಪೀಠಿಕೆಯನ್ನು ರಾಜಕೀಯದ ಜಾತಕ ಎಂದು ಕರೆದವರು ಯಾರು? KM ಮುನ್ಸಿ. ಮುಂದೆ ವ್ಯಾಕ್ಲಾವ್ ಹ್ಯಾವೇಲ್ ಅಂತ ಹೇಳಿದ್ರೆ ಅದೇನಿಲ್ಲ, ಸುಮ್ಮನೆ ಓದೋದು. ನೆಕ್ಸ್ಟ್ ಇವರು ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ನ ಪತ್ನಿ ಅಂತ. ಯಾವ ದೇಶದವರು? ಡ್ಯಾಶ್ಮುಂಡು ಬೇಡವ್ರು ಯಾರು? ಇವರು ಬೇಕು. ಚಂಡಿ ಪ್ರಸಾದ್ ಭಟ್. ಇವರು ಚಿಪ್ಕೋ ಚಳವಳಿಯ ಪ್ರವರ್ತಕರು. ದಾಸೋಲಿ ಗ್ರಾಮ ಸ್ವರಾಜ್ಯ ಸಂಘ ಸ್ಥಾಪನೆ ಮಾಡ್ಯಾರ. ಇಸ್ರೋ ಇದರ ಹೆಸರು ಏನದಂದ್ರೆ ಅಂತರಿಕ್ಷ ಭವನ. ಇದ್ರ ಮ್ಯಾಗ ಎಷ್ಟು? ಹಾಗಾದರೆ ಇದಕ್ಕೆ ಎಂದು ಕೊಟ್ಟಾರೆ ಹೇಳಿ? ಗಾಂಧಿ ಪ್ರಶಸ್ತಿ. ಏನು ಫುಲ್ ಫಾರ್ಮ್ ಏನದ? ಎಂದು ಸ್ಥಾಪನೆ ಆಗ್ಯದ? ಇದು ಎಂಥ ಸಂಸ್ಥೆ? ಇದಕ್ಕೆ ಬಾಸ್ ಯಾರು ಇರ್ತಾರೆ? ಇಟ್ಟು ಕ್ವಶನ್ ಕೇಳ್ಯಾರ ಎಕ್ಸಾಮ್ದಾಗ. ಸ್ವಚ್ಛ ಹಸನ್ ಗೊತ್ತಿಲ್ಲ. ಈಗಿನ ನಿರ್ದೇಶಕರು ಮುಂದಿನ ಪೇಜ್ನಾಗ ಅದ ನೋಡ್ರಿ. ಈಗಿನ ನಿರ್ದೇಶಕರು ಬರೆದು ಇಶ್ವಿ ಬರ್ತೀನಿ. ನಿರ್ದೇಶಕರು ಯಾರು ಅದಾರೀಗ? ವೀರ್ಯ ನಾರಾಯಣ. ನೆಕ್ಸ್ಟ್ ಬಡ ಬಡ ಇವು ನೀವು 2-3 ಸಲ ನೋಟ್ಸ್ ಓದ್ಬೇಕ. ವಿವೇಕಾನಂದ ಕೇಂದ್ರ ಅಂತ ಹೇಳಿ ಅದ. ಸ್ಥಾಪನೆ ಎಂದದ? ಎಲ್ಲಿ ಸ್ಥಾಪನೆ? ಕನ್ಯಾಕುಮಾರಿಯ ಹಳೆಯ ಹೆಸರು ಏನು? ಇಲ್ಲಿ ಏನೇನು ಸಂಗಮ ಆತವ? ಮೂರು. ಒಂದನೇದು ಅರಬ್ಬಿ ಸಮುದ್ರ. ಆಗನ ಎರಡನೇದು ಹಿಂದೂ ಮಹಾಸಾಗರ. ಮೂರನೇದು ಬಂಗಾಳ ಕೊಲ್ಲಿ. 3 ಸಂಗಮ ಆತವ. ಅಕ್ಷಯ ಪಾತ್ರೆ ಫೌಂಡೇಶನ್ ಬಿಸಿ ಊಟ ಮಧ್ಯಾಹ್ನದಾಗ ಇವರೇ ಕೊಡ್ತಾರೆ. ಸ್ಥಾಪನೆ ಎಂದ? ಎಲ್ಲದ? ಶಾಲೆಗೆ ಮಧ್ಯಾಹ್ನ ಬಿಸಿ ಊಟ. ಇದರ ನಿರ್ವಹಣಾ ಸಂಸ್ಥೆ ಯಾರು? ಇಸ್ಕಾನ್ ಎಂದರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಸಿಯಸ್ನೆಸ್, ಪ್ರಜ್ಞಾಪೂರ್ವಕ ಸಂಸ್ಥೆ. ಇಸ್ಕಾನ್ಗೆ ಹೋಗಿರೇನು? ಪ್ರಸಾದ್ ಭಾರಿ ಬರದ್ರಿ. ಸುಲಭ ಇಂಟರ್ನ್ಯಾಷನಲ್ ಭಾಳ ಸ್ಟ್ಯಾಂಡರ್ಡ್. ಇದು ಇಂಡಿಯಾದಾಗ ದೊಡ್ಡ ಹೆಸರು ಮಾಡ್ಯದ. ಸುಲಭ ಇಂಟರ್ನ್ಯಾಷನಲ್ ಎಷ್ಟರದಾಗ? ಎಲ್ಲಿ ಸ್ಥಾಪನೆ?
ಬಿಹಾರದ ಬಿಂದೇಶ್ವರ ಪಾಠಕ ಸಾಕಟ್ಟೆ ನೆನಪು ಕರೆಕ್ಟ್ ಇಟ್ಕೋರಿ. ಇದಕ್ಕೆ ಪ್ರಶಸ್ತಿ ಕೊಟ್ಟಿದ್ದು ಇಂಪಾರ್ಟೆಂಟ್ ಅಲ್ಲ, ಇದರ ಸಂಸ್ಥೆಯ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್. ಇಲ್ಲದ ನೋಡಿ, ಇಲ್ಲದ ನೋಡಿ. ಏಕಲ್ ಅಭಿಯಾನ ಟ್ರಸ್ಟ್ ಅಂತ ಹೇಳದ ಎಂದು ಸ್ಥಾಪನೆ, ಯಾರ ಸ್ಥಾಪಕರು, ಇದು ಯಾರಿಗೆ ಹೆಲ್ಪ್ ಮಾಡ್ತದ? ನೆಕ್ಸ್ಟ್ ಹೇ ಜಪಾನ್ ನಾವು ಯಾವ ರೋಗ? ಕುಷ್ಠರೋಗ. ಕುಷ್ಠರೋಗಗಳಿಗೆ ಇನ್ನೊಂದು ಹ್ಯಾನ್ಸನ್ ರೋಗ ಅಂತಾರೆ. ಹ್ಯಾಂಡ್ಸಮ್ ಅಲ್ಲ, ಹ್ಯಾನ್ಸನ್. ಆಯ್ತು ಇಷ್ಟ ಆಯ್ತು ರೀ. ಹ್ಯಾನ್ಸನ್. ಶೇಖ್ ಮುಜಿಬುರ್ ರೆಹಮಾನ್ ಇವರು ಯಾವ ದೇಶದವರು? ಯಾವಾಗ? ಇವರಿಗೆ ಬಿರುದು ಏನದ? ಬಾಂಗ್ಲಾದೇಶದ ಮೊದಲ. ಇವರಿಗೆ ಬಾಂಗ್ಲಾದೇಶದ ಆತ್ಮಕಥನೆ ಅನ್ಫಿನಿಶ್ಡ್ ಮೆಮರೀಸ್, ಮುಗಿಯಲಾರದ ನೆನಪುಗಳು. ಗೀತಾ ಪ್ರೆಸ್ ಮೊನ್ನೆ ಇದಕ್ಕೆ ಫಸ್ಟ್ ಕುಂಭಮೇಳದ ಸ್ವಲ್ಪ ಏನೋ ಬೆಂಕಿ ತಾಗಲಿತ್ತು, ಅದನ್ನು ದೊಡ್ಡ ಪ್ರಮಾಣದ ತೋರಿಸ್ಕೊತಿದ್ರು, ಏನೋ ಅನಾಹುತ ಆಗಿಲ್ಲ ಅಂತ. 1923 ಎಲ್ಲದ ಗೋರಖ್ಪುರ್ UP. ಸರ್ ನಿನ್ನೆ ಅದೊಂದು ಸ್ಟೇಟ್ಮೆಂಟ್ ಒಬ್ಬ ಅಲ್ಲಿ ನೀರಿನಾಗ ಹಡಗು ಓಡಾಡ್ಸೋ 30 ಕೋಟಿ ರೂಪಾಯಿ ಬರ್ಸೋಣತ್ತ. 30 ಕೋಟಿ ಏನೋ ಒಂದು ಹುಡುಗದ ಹಲ್ತಿಕೊಳಕ ಬೇವಿನ ಕಡ್ಡಿ ಮಾರ್ಯಾನತ್ತ, 15 ಲಕ್ಷ ರೂಪಾಯಿ ಗಳಿಸ್ಯಾನತ್ತ ಟೋಟಲ್. ಅಲ್ಲ, ಅದು 30 ಕೋಟಿ ಆದಾಯ ಇದೆ ಒಂದು ಟೋಟಲ್ ಅಲ್ಲಿ. ಹಡಗ ನೂರ ಎಷ್ಟು ಹಡಗು ಇದ್ದು ಅವ್ರು ಒಬ್ರಿಗೆ ಪಾಸ್ ರೂಪಾಯಿ ನೀರಿನಾಗ ಇಚ್ಚಕಡೆ ಆಚೆ ಕಡೆ ದಂಡಿಗೆ ಹೋಯ್ತು, ಅಲ್ಲಿ ಸ್ನಾನ ಮಾಡ್ಸ್ಕೊಂಡು ಮತ್ತೆ ಅಂದ್ಬಿಡಕ್ಕೆ. ಹಾಂ ಅವರು ರೊಕ್ಕ ಖೂಬ ಅಂದ್ರೆ ಇದ್ರೊಳಗೆ ಸುಲಾರು. ಅವ್ನ ಜೀವನದ 30 ಕೋಟಿ 08 ಗೊತ್ತಿರಲಿಲ್ಲ, 45ರಿಂದ 30 ಕೋಟಿ. ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅನ್ಸ್ತಂದ್ರೆ, ಭಾರತದಲ್ಲಿ ಪ್ರತಿಯೊಬ್ಬರಿಗೂ ಭಯ ಅನ್ನೋದು ಹೊರಟು ಹೋಗ್ಯದ ನೋಡಿ. ಯಾಕೆಂದರೆ ಮೊದಲು ಒಂದು ಸಣ್ಣ ಬೇರೆ ಊರಿಗೆ ಹೋಗ್ಬೇಕಂದ್ರೆ ವಿಚಾರ ಮಾಡ್ತಿದ್ರು. ಇಲ್ಲಿದಿಂದ ಕಲಬುರಗಿದಿಂದ ಆಟೋ ತೊಗೊಂಡು ಅಲ್ಲಿಗೆ ಹೋಗ್ಯಾರೀ, ಬೈಕ್ ಮ್ಯಾಗ ಹೋಗ್ಯಾವ, ಸೈಕಲ್ ಮ್ಯಾಗ ಹೋಗ್ಯಾವ. ಸರ್ ಬೈಕ್ ಮ್ಯಾಗ ಹೋಗ್ಯಾರ, ಆಟೋದಾಗ ಹೋಗ್ಯಾರ ಅಂದ್ರೆ ಭಯ ಇಲ್ಲ ನಂಗೆ ಅಲ್ರಿ. ಇದು ಮೊದಲ ಶಿಸ್ತು ಟ್ರೈನ್ ಏರೋಪ್ಲೇನ್ ಹೋದ್ರಿ ಭಯ ಅನಿಸ್ತಿತ್ತು. ಇನ್ನೊಂದು ಟ್ರಾನ್ಸ್ಪೋರ್ಟ್ ಆಫ್ ಮೋಡ್ ಮತ್ತು ಕ್ರೂಸರ್ 8 ಮಂದಿ ಕಟ್ಕೊಂಡು ಹೋದ್ರು, ಅಂಡಪಟ್ಟಿ ಮಂದಿ ಹೋದ್ರು. ಇದ್ರ ಮೀನಿಂಗ್ ಅಲ್ಲಿಗೆ ಹೋಗಿ ಬರೋದು ಭಾಳ ಈಸಿ ವೇ ಅದ ಹೇಳಿ ಸ್ಟಾರ್ಟಿಂಗ್ ಸ್ಲೋ ಇತ್ತು, ಆಮೇಲೆ ಯಾಕೆ ಸ್ಪೀಡ್ ಆಯ್ತು ಅಂದ್ರೆ ಹೋಗಿ ಬರೋದು ಈಸಿ ಅದ, ಏನೂ ತೊಂದರೆ ಇಲ್ಲ ಅಂತ ಪಬ್ಲಿಕ್ ಮೆಸೇಜ್ ಹೋಯ್ತು ಹೋಗ್ಬಿಟ್ಟು. ಕರ್ನಾಟಕದವ್ರಿಗಿಂತ ಹೆಚ್ಚಿಗೆ ನಮ್ಮ ಕೆಳ ರಾಜ್ಯದವ್ರು ಇನ್ನೂ ಹೋಗ್ಯಾರೀ. ತಮಿಳುನಾಡು ಮತ್ತು ಕೇರಳದವ್ರು ಕಂಡಪಟ್ಟಿ ಹೋಗ್ಯಾರ ಅಲ್ಲಿ. ಸರ್ ಅಂದ್ರೆ ಆರಾಮಾಗಿ ಹೋಗೋದು ಬರೋದು. ಎರಡನೇದು ಏನೋ ಒಂದು ಏನು ಮಿಸ್ಟೇಕ್ ಮಾಡಿ ಅಂದ್ರೆ ಈ ಟ್ರ್ಯಾಕ್ಸ್ ಆದಾಗ ಹೋಗ್ಯಾರಲ್ಲ, ಒಬ್ಬನೇ ಡ್ರೈವರ ನಿದ್ದಿಗಟ್ಟು ಗಾಡಿ ನಡೆಸಿ ಅಪಾಯ ಮಾಡ್ಕೊಂಡಾರ. ಅಷ್ಟು ದೂರಕ್ಕೆ ಹೋಗಬೇಕು ಅಂದ್ರೆ ಗಾಡಿಗಳಿಗೂ ರೆಸ್ಟ್ ಬೇಕು, ಮನುಷ್ಯರಿಗೂ ರೆಸ್ಟ್ ಬೇಕು. ಮಿನಿಮಮ್ 3 ಡ್ರೈವರ್ಗಳು ಇರಬೇಕು. ಒಬ್ರು ರೆಸ್ಟ್ ಹೋಗಬೇಕು, ಒಬ್ರು ಗಾಡಿ ನಡೆಸಬೇಕು ಅಂದ್ರೆ ಆರಾಮ. ಒಬ್ಬನೇ ಡ್ರೈವರ್ ಅಂದ್ರೆ ಕಷ್ಟ ಅನಿಸ್ತದೆ ಗಾಡಿ. ಹ್ಞೂ ಆ ಮೊನಾಲಿಸಾ ಶಿವಾಯ್ಮ ಜಯ ದಯಾಳ್ ಗೋಯಂಕ ಘನಶ್ಯಾಮ್ ದಾಸ್. ಇದು ವಿಶ್ವದಲ್ಲಿಯೇ ದೊಡ್ಡದಾದ ಪುಸ್ತಕ ಪ್ರಕಾಶಕ ಸಂಸ್ಥೆಯಾಗಿದೆ. ಯಾವುದು ಈಗ ಮತ್ತೆ ಅಪ್ಡೇಟ್ ಯಾರಿಗಾರೆ ಕೊಟ್ಟಾರ ಚೆಕ್ ಮಾಡಿ ನೋಡೋಣ ಜನ, ಸುಮ್ಮನೆ ಚೆಕ್ ಮಾಡಿ ಯಾರಿಗಾರು ಕೊಟ್ಟಾರೆ. ಗಾಂಧಿ ಕ್ವಶನ್ ಹೆಂಗೆ ಬಂದವ ಅನ್ನೋದು ಕಿಲ್ಲದ ನೋಡಿ. ಗಾಂಧಿ ಶಾಂತಿ ಪ್ರಶಸ್ತಿಯ ಹಣ ಎಷ್ಟು ಅದ? ಎಷ್ಟು ಮಿಲಿಯನ್ ಅದ? ಎಷ್ಟು ಡಾಲರ್ ಅದ? ಹಾಗಾದರೆ ಡಾಲರ್ ಎಷ್ಟು ಅದ ಇಲ್ಲಿ ಬರೀರಿ. ಪೇಜ್ ಹೊಳ್ಳಸಲಾರ್ದೆ ನೋಡಲಾರ್ದೆ ಬರೀಬೇಕು. 15 ಲಕ್ಷದ 1,50,000 ಅದ ರೀ. ಹಿಂಗೆ ನೋಡಿ, ಒಂದೇ ಜೀರೋ ಹೆಚ್ಚಿಗೆ. ಗಾಂಧೀಜಿಯವರ ಎಷ್ಟನೇ ಜನ್ಮದಿನದ ನೆನಪಿಗಾಗಿ? 125ನೇ. ಗಾಂಧಿ ಶಾಂತಿ ಪ್ರಶಸ್ತಿ ಇದ್ರಾಗ ಯಾರಿಗೆ ಕೊಟ್ಟಾರ? ಇಸ್ರೋ ಸಂಸ್ಥೆಗೆ ಕೊಟ್ಟಾರ, ಉಳ್ಕಾದವ್ರಿಗೆ ಕೊಟ್ಟಿಲ್ಲ. ಗಾಂಧಿ ಶಾಂತಿ ಪ್ರಶಸ್ತಿ 2020ದಾಗ ಯಾರಿಗೆ ಕೊಟ್ಟರು? ಅವ್ರಿಗೆ ಬಿರೋದು ಏನದ? ಬರೀ ಬಂಗಾಬಂಧು. 2013 ಗಾಂಧಿ ಪ್ರಶಸ್ತಿ ಪಡೆದವ್ರು ಏನದಾರ? ಅವರೇ ಯಾರದಾರ? ಚಾಂಡಿ ಪ್ರಸಾದ್ ಭಟ್ ಅವ್ರದಾರ. ಇಲ್ಲ ಚೆಕ್ ಮಾಡಿ. ಪ್ರಸಾದ್ ಭಟ್ ಹೆಂಗೆ ಕೇಳ್ತಾರೆ ನೋಡಿ, ಅವನ ಹೆಸರು ಕೇಳಿಲ್ಲ, ಅವ ಯಾರು ಅನ್ನೋದು ಗೊತ್ತಿದ್ದು, ಯಾವ ಕ್ಷೇತ್ರದಾಗ ಅನ್ನೋದು ಗೊತ್ತಿರಬೇಕು. ನೆಕ್ಸ್ಟ್ ಇದು ಯಾವದಿದು? ಇದನ್ನು ನಾಳೆಗೆ ಹೇಳ್ತೀನಿ. ಏನೋ ಸ್ಟಾರ್ಟಿಂಗ್ ಅದು ಒಮ್ಮೆ ಭಾಳ ಹೇಳ್ಬಾರ್ದು. ಮತ್ತು ಎರಡನೇದು ನನ್ನೊಂದು ರಿಕ್ವೆಸ್ಟ್ ಏನು ಗೊತ್ತನ್ರಿ, ನಾನು ನಾಳೆಗೆ ಹೇಳೋಕ್ಕಿಂತ ಮೊದಲು ಇವತ್ತು ಮನೆಯಾಗ ಒಂದು ದಿನ ಓದ್ಕೊಂಡು ಬರಬೇಕು.